ಬಿಗ್ ಬಾಸ್ ಮನೆಯಲ್ಲಿ ಸದಾ ಹೈಲೈಟ್ ಆಗುವ ಜೋಡಿ ಅಂದ್ರೆ ಅದುವೇ ಗಿಲ್ಲಿ ಹಾಗೂ ಕಾವ್ಯ. ಇವರಿಬ್ಬರ ಜೋಡಿಗೆ ವೀಕ್ಷಕರ ಮೆಚ್ಚುಗೆ ಇದೆ. ಆದರೆ ಕಾವ್ಯ ಈ ನಡುವೆ ಗಿಲ್ಲಿ ವಿರುದ್ಧ ಮಾತನಾಡಲು ಶುರು ಮಾಡಿದ್ದಾರೆ. ಈಗ ಸುದೀಪ್ ಮುಂದೆ ಗಿಲ್ಲಿ ವಿರುದ್ಧವೇ ಆರೋಪ ಮಾಡಿದ್ದಾರೆ. ಗಿಲ್ಲಿ ಯಾರದೇ ಹೆಸರು ತೆಗೆದುಕೊಂಡು ರೇಗಿಸಿದಾಗ ಅದು ಅವರಿಗೆ ವೈಯಕ್ತಿಕವಾಗಿ ನೋವು ಆಗಿರೋದನ್ನ ಗಮನಿಸಿದ್ದೇನೆಂದು ಕಾವ್ಯ ಹೇಳಿದ್ದಾರೆ. ಈ ಪ್ರೋಮೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ. ಒಬ್ಬರ ಮನಸ್ಸನ್ನ ನೋಯಿಸುವ ಅಪರಾಧ. ಹೌದು, ಒಬ್ಬರ ಮನಸ್ಸನ್ನ ನೋಯಿಸುವ ಅಪರಾಧ ಯಾರು ಮಾಡುತ್ತಿದ್ದಾರೆಂದು ಸುದೀಪ್ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಧನುಷ್ ಗಿಲ್ಲಿ ಒಬ್ಬರನ್ನ ಕೆಳಗೆ ಹಾಕಿಯೇ ಮಾತನಾಡುತ್ತಾರೆ ಎಂದು ಹೇಳಿದ್ದಾರೆ. ನನ್ನನ್ನ ಕುಗ್ಗಿಸಬಹುದು ಎಂಬ ಸ್ಟ್ರಾಟಜಿ ತಿಳಿದುಕೊಂಡು ಅದನ್ನ ಪ್ಲೇ ಮಾಡ್ತಿದ್ದಾರೆಂದು ಗಿಲ್ಲಿ ಬಗ್ಗೆ ಅಶ್ವಿನಿ ಹೇಳಿದ್ದಾರೆ. ಗಿಲ್ಲಿ ಯಾರದೇ ಹೆಸರು ತೆಗೆದುಕೊಂಡು ರೇಗಿಸಿದಾಗ ಅದು ಅವರಿಗೆ ವೈಯಕ್ತಿಕವಾಗಿ ನೋವು ಆಗಿರೋದನ್ನ ಗಮನಿಸಿದ್ದೇನೆಂದು ಕಾವ್ಯ ಹೇಳಿದ್ದಾರೆ. ತಮ್ಮ ವಿರುದ್ಧ ಕೇಳಿ ಬಂದ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಗಿಲ್ಲಿ ನಟ, ನಿಮ್ಮ ಬಗ್ಗೆ ಇರೋ ಸತ್ಯವನ್ನ ಕಾಮಿಡಿ ಮೂಲಕ ಹೇಳ್ತಿರ್ತೇನೆ. ಅದು ಯಾರನ್ನ ಕೆಳಗಿಟ್ಟು ಮಾತನಾಡೋದು ಆಗಲ್ಲ. ಯಾರೋ ಯಾವುದೋ ಮೂಲೆಯಲ್ಲಿ ಕುಳಿತು ಮಾತಾಡ್ತಿರ್ತೀರಾ. ಹೊರಗೆ ಹೋಗಿ ನೋಡಿದ ಮೇಲೆ ಸತ್ಯ ಗೊತ್ತಾಗುತ್ತದೆ. ಇದ್ದಿದ್ದನ್ನ ಇದ್ದಂತೆ ಹೇಳಿದಾಗ ಅದಕ್ಕೆ ನಿಮಗೆ ಹಾಗೆ ಅನಿಸಿರಬಹುದು ಎಂದು ಗಿಲ್ಲಿ ನಟ ಹೇಳಿದ್ದಾರೆ. ಅಶ್ವಿನಿ ಗೌಡ, ರಿಷಾ, ಜಾನ್ವಿ ಹೆಸರು ಬರೆದು ಬೋರ್ಡ್ ಹಿಡಿದು ಕುಳಿತಿರ್ತಾರೆ. ಕಾವ್ಯ ಶೈವ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರ ಜೊತೆ ಹೆಚ್ಚು ಸಮಯ ಕಳೆಯುತ್ತಿರುತ್ತಾರೆ. ಕಾವ್ಯ ಸಹ ಗಿಲ್ಲಿಯ ಮಾತುಗಳಿಂದ ಬೇರೆಯವರಿಗೆ ನೋವು ಆಗುತ್ತೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯಷ್ಟೇ ಕಾವ್ಯ ಲೀಡರ್ ಅಲ್ಲ, ಫಾಲೋವರ್ ಅಂತ ಹೇಳಿದ್ರು ಗಿಲ್ಲಿ. ಆಗ ಕೂಡ ಕಾವ್ಯ ಅವರ ಮುಖ ಸಣ್ಣದಾಗಿತ್ತು. ರಕ್ಷಿತಾ ಕೂಡ ಗಿಲ್ಲಿ ಅವರ ಹೆಸರನ್ನೇ ಬೋರ್ಡ್ ಮೇಲೆ ಬರೆದಿದ್ದಾರೆ. ರಘು ಅವರು ಅಶ್ವಿನಿ ಹೆಸರು ಬರೆದಿದ್ದಾರೆ.